ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಬೆಳಗ್ಗೆ ಎಲ್ಲ ಕೆಲಸಗಳನ್ನ ಮಾಡಿಕೊಂಡು ಗೊಂಬೆನ ರೆಡಿ ಮಾಡಿ ಅವಳನ್ನ ಸ್ಕೂಲಿಗೆ ಹಸ್ಬೆಂಡ್ ಬಿಡೋಕ್ಕೆ ಹೋದ್ರು. ಇವಾಗ ಟೈಮ್ ಆಗಿತ್ತು ಆಲ್ರೆಡಿ 9:30. ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಖಾಲಿಯಾಗಿತ್ತು. ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಕೆಳಗೆ ಬಂದಿತ್ತು. ತೊಗೊಂಡ್ಬಿಟ್ಟು ಬಂದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಕೂಡ ತಲೆ ಸ್ನಾನ ಮಾಡಿಕೊಂಡು ದೇವ್ರ ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ. ನೈಟ್ ಅಂದ್ಕೊಂಡಿರ್ತೀನಿ ಬೆಳಗ್ಗೆ ಬೇಗ ಎದ್ಬಿಟ್ಟು ಕಸ ಗುಡಿಸಿ ನೆಲ ಒರೆಸಿ ಫಸ್ಟು ದೇವ್ರ ಪೂಜೆ ಮಾಡಿಬಿಡೋಣ, ನೆಕ್ಸ್ಟ್ ಆಮೇಲೆ ಮಾಡ್ಬಿಡೋಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊತೀನಿ. ಕೆಲವೊಂದು ಸಲ ಮಾಡ್ತೀನಿ, ಕೆಲವೊಂದು ಸಲ ಅದಾಗಲ್ಲ. ಯಾಕೆಂದರೆ ಬೆಳಗ್ಗೆ ಫೋನ್ ಇಟ್ಕೊಂಡು ಕುತ್ಕೊಂಡ್ಬಿಟ್ಟೆ ಅಂತಂದರೆ ಅದನ್ನು ಸ್ಕ್ರೋಲ್ ಮಾಡ್ಕೊತಾನೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಇವತ್ತು ಕೂಡ ಹಾಗೇ ಆಯಿತು. ಬೇಗ ಕೆಲಸಗಳನ್ನ ಮಾಡಿಕೊಂಡು ಫಸ್ಟ್ ದೇವ್ರ ಪೂಜೆ ಮಾಡಿಬಿಡೋಣ ಅಂತೇಳಿ ಅಂದ್ಕೊಂಡೆ. ಬಟ್ ಫೋನ್ ನೋಡಿಕೊಂಡು ನನ್ನ ಟೈಮೆಲ್ಲ ಹಾಳಾಗೋಯ್ತು. ಈ ಫೋನಿಂದನೇ ಅರ್ಧ ಹಿಂಗೆ ಆಗ್ತಾಯಿದೆ ಅಂಥೇಳಿ ನನಗೂ ಇವಾಗ ಅನಿಸ್ತಾ ಇದೆ. ಬಟ್ ಏನು ಮಾಡೋಕ್ಕಾಗಲ್ಲ, ಇವಾಗ ನಡೀತಾ ಇರೋದೇ ಫೋನ್ ಮೇಲೇ. ಅದಕ್ಕೋಸ್ಕರ ಎಲ್ಲ ಕೆಲಸಗಳನ್ನ ಮಾಡಿಕೊಂಡು ನಾನು ಕೂಡ ಬೇಗ ದೇವ್ರ ಪೂಜೆ ಮಾಡಿಬಿಡೋಣ ಅಂಥೇಳಿ ತಲೆ ಸ್ನಾನ ಎಲ್ಲ ಮಾಡಿಕೊಂಡು ದೇವ್ರ ಪೂಜೆ ಎಲ್ಲ ಮಾಡ್ಕೊಳೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡಿದ್ದೀನಿ. ಇವಾಗ ದೇವ್ರ ಸಾಮಾನೆಲ್ಲ ಹೊಂದಿಸ್ಕೊಂಡ್ಬಿಟ್ಟು ದೇವ್ರ ಪೂಜೆ ಮಾಡ್ಕೋಬೇಕು. ಇದನ್ನು ನಾನು ಒಬ್ಬಳೇ ಈ ಥರ ಅಂತ ಅಂದ್ಕೊತೀನಿ. ಬಟ್ ಎಲ್ಲರೂ ಕೂಡ ಹೀಗೇ ಮಾಡ್ಕೊಳ್ಳೋದು. ಬಟ್ ಯಾರೂ ಹೇಳ್ಕೊಳ್ಳೋದಿಲ್ಲ. ನಂದಂತೂ ಡೈಲಿ ಇದೇ ಥರನೇ ಆಗ್ತಿರೋದು. ಮುಂಚೆ ಕಂಪ್ಯೂಟರ್ ಕ್ಲಾಸಿಗೆಲ್ಲ ಹೋಗ್ತಾ ಇದ್ನಲ್ಲ, ಆವಾಗ ಚೆನ್ನಾಗಿ ಟೈಮ್ ಪಿಕಪ್ ಮಾಡ್ಕೊತಾ ಇದ್ದೆ. ಬಟ್ ಅವಾಗ ಏನಂದರೆ ಫೋನ್ ನೋಡ್ತಾ ಇರಲಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ನಾನು ಹೋಗಬೇಕು, ಗೊಂಬೆನೂ ಕಳಿಸ್ಬೇಕು ಅಂತೇಳಿ ಒಂದು ಚಾಲೆಂಜ್ ಇರೋದು. ಅದಕ್ಕೋಸ್ಕರ ಫೋನ್ ನೋಡ್ತಿರಲಿಲ್ಲ. ಬಟ್ ಇವಾಗ ಹೆಂಗೆ ಅಂತಂದರೆ ನಾನು ಮನೇಲೇ ಇರ್ತೀನಿ, ಬಿಡು ಟೈಮ್ ಲಾಸ್ಟ್ ಮೂಮೆಂಟಲ್ಲಿ ಮಾಡಿಕೊಡ್ಬೋದು ಅಂತೇಳಿ ನನ್ನದೊಂದು ತಲೆಯಲ್ಲಿ ಬಂದುಬಿಡುತ್ತೆ. ಅದಕ್ಕೋಸ್ಕರ ದೇವ್ರ ಪೂಜೆ ಎಲ್ಲ ಆಯಿತು. ಗೊಂಬೆನೂ ಕೂಡ ಕರ್ಕೊಂಬಂದರು. ಅವಳಿಗೆ ಹೋಮ್ವರ್ಕ್ ಎಲ್ಲ ಹಾಕಿಬಿಟ್ಟು, ಅಂದರೆ ರಿವಿಷನ್, ಇವಾಗ ಎಕ್ಸಾಮ್ ಟೈಮ್ ಅಲ್ವಾ, ರಿವಿಷನ್ನು ಅವಳಿಗೆ ಎಕ್ಸಾಮ್ ರಿವಿಷನ್ ಮಾಡಿಸ್ಬಿಟ್ಟು ಸಂಜೆ ಟೈಮು ಈ ಥರ ಹೊರಗೆ ಬಂದಿದ್ವಿ. ಸೇಲ್ ಹಾಕಿದೆ, ಒಂದು 15 ಡೇಸ್ ಆಗಿತ್ತು ಸೇಲ್ ಹಾಕಿ. ಹೋಗಬೇಕು ಅಂತ ಅಂದ್ಕೊಂಡಾಗೆಲ್ಲ ಆಗ್ತಾನೆ ಇರಲಿಲ್ಲ ಹೋಗೋಕ್ಕೆ. ಅದಕ್ಕೆ ಇವತ್ತು ಹೋಗೇ ಬಿಡೋಣ ಅಂತೇಳ್ಬಿಟ್ಟು ಬಂದು ಒಂದು ಸ್ವಲ್ಪ ಐಟಮ್ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ. ಅದು ಏನು ತೊಗೊಂಡೆ ಅಂತೇಳಿ ತೋರ್ಸೋಣ ಅಂತ ಅಂದ್ಕೊಂಡೆ, ಎಲ್ಲ ಮರ್ತೋಯ್ತು. ಹಾಗೆ ನೆಕ್ಸ್ಟ್ ಡೇ ಇದು ಬೆಳಗ್ಗೆ ಎಳ್ನೀರು ಕುಡಿದ್ಬಿಟ್ಟು ಗೊಂಬೆಗೆ ಇನ್ನೂ ಸ್ವಲ್ಪ ಹೋಮ್ವರ್ಕ್ ಎಲ್ಲ ಮಾಡಿಸ್ಬಿಟ್ಟು ನೆಕ್ಸ್ಟು ನಾನು ಮಧ್ಯಾಹ್ನಕ್ಕೆ ಎಗ್ ಸಾಂಬಾರು ಮಾಡ್ತಾಯಿದ್ದೀನಿ. ನಂಗೆ ಅಷ್ಟು ಇಷ್ಟ ಆಗಲ್ಲ ಎಗ್ ಸಾಂಬಾರು, ಹಸ್ಬೆಂಡ್ಗೋಸ್ಕರ ಮಾಡ್ತಾಯಿದ್ದೀನಿ. ಕ್ವಿಕ್ಕಾಗಿ ಆಗಬೇಕು ಅಂತೇಳ್ಬಿಟ್ಟು ಮಾಡ್ತಾ ಇರೋದು. ಇಲ್ಲಿ ಹಸಿ ಕೊಬ್ಬರಿ, ಒಂದು ಸ್ವಲ್ಪ ಟೊಮೆಟೊ, ಬೆಳ್ಳುಳ್ಳಿ, ಈರುಳ್ಳಿ, ಒಂದು ಸ್ವಲ್ಪ ಒಗ್ಗರಣೆಗೆ, ಒಂದು ಸ್ವಲ್ಪ ರುಬ್ಬೋದಕ್ಕೆ ಅಂತೇಳಿ, ಹಾಗೆ ಒಂದು ಸ್ವಲ್ಪ ಸಾಂಬಾರು ಪೌಡ್ರು, ಒಂದು ಸ್ವಲ್ಪ ಖಾರದ ಪುಡಿ, ಉಪ್ಪು, ಎಣ್ಣೆ, ಹಾಗೆ ಕೊತ್ತಂಬರಿ ಸೊಪ್ಪು, ಒಂದೆರಡು ಎಗ್ ತೊಗೊಂಡಿದ್ದೀನಿ. ಇಲ್ಲಿ ನಾನು ರುಬ್ಬೋದಕ್ಕೆ ಅಂತೇಳ್ಬಿಟ್ಟು ಹಸಿ ಕೊಬ್ಬರಿ, ಬೆಳ್ಳುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಎಲ್ಲದನ್ನೂ ಹಾಕ್ಕೊಂಡ್ಬಿಟ್ಟು ನುಣ್ಣಗೆ ರುಬ್ಕೊತಾ ಇದ್ದೀನಿ. ಬೆಳಗ್ಗೆ ತಿಂಡಿಗಾಯಿತು, ಮಧ್ಯಾಹ್ನ ಊಟಕ್ಕಾಯಿತು, ನೈಟ್ ಊಟಕ್ಕಾಯಿತು. ಕೇಳ್ತೀನಿ ಏನು ಮಾಡೋಣ, ಏನು ತಿಂಡಿ ಮಾಡೋಣ, ಏನು ಸಾಂಬಾರು ಮಾಡೋಣ, ಏನು ಮಾಡೋಣ ಅಂತ ಕೇಳ್ತೀನಿ. ಹಸ್ಬೆಂಡ್ಗಾಯಿತು, ನನ್ನ ಮಗಳಿಗಾಯಿತು ಕೇಳ್ತೀನಿ. ನನ್ನ ಮಗಳಿಗೆ ಬೆಳಗ್ಗೆ ತಿಂಡಿಗೆ ಏನಾರು ಮಾಡಿಕೊಟ್ಬಿಡ್ತೀನಿ. ಈ ಥರ ಸಾಂಬಾರು, ಈ ಥರ ಏನಾರು ಮಧ್ಯಾಹ್ನ ಊಟಕ್ಕೆ, ನೈಟ್ ಊಟಕ್ಕೆ ಅಂತಂದಾಗ ನಾನು ಹಸ್ಬೆಂಡ್ ಕೇಳ್ತೀನಿ ಏನು ಮಾಡೋಣ ಅಂತೇಳಿ ಕೇಳ್ತೀನಿ. ಏನಾದ್ರು ಮಾಡು ಅಂತಂದಾಗ ನಾನು ಯೋಚನೆ ಮಾಡ್ತೀನಿ. ಒಂದು 1 ಅವರ್ ಯೋಚನೆ ಮಾಡ್ತೀನಿ, ಏನು ಮಾಡೋಣ ಅಂತೇಳಿ. ನಂಗೆ ಪಟ್ಟಂತ ಬರೋದೇ ಟೊಮೆಟೊ ಸಾಂಬಾರು. ಟೊಮೆಟೊ ಸಾಂಬಾರು ನಾನು ಅತಿ ಹೆಚ್ಚು ಮಾಡಿರೋದು ಅಂತಂದರೆ ಟೊಮೆಟೊ ಸಾಂಬಾರನ್ನೇ. ನೈಟ್ ಊಟಕ್ಕಾಯಿತು, ಇಲ್ಲ ಅಂತಂದರೆ ಮಧ್ಯಾಹ್ನ ಊಟಕ್ಕಾಯಿತು. ಜಾಸ್ತಿ ಮಾಡಿದ್ರೆ ಟೊಮೆಟೊ ಸಾಂಬಾರು, ಇಲ್ಲ ಟೊಮೆಟೊ ರಸಮ್ಮು, ಇಲ್ಲ ಅಂತಂದರೆ ಜೀರಿಗೆ ರಸಮ್ಮು. ಈ 3 ನಾನು ಜಾಸ್ತಿ ಮಾಡಿರೋದು. ಅದರಲ್ಲಿ ಟೊಮೆಟೊ ಸಾಂಬಾರೇ ಸ್ವಲ್ಪ ಜಾಸ್ತಿನೇ ಹೈಯೆಸ್ಟೇ ಮಾಡಿರೋದು ನಾನು. ಕೆಲವೊಂದು ಸಲ ನಮ್ಮ ಮನೆಯವ್ರು ಬಂದಿಲ್ಲ ಮಧ್ಯಾಹ್ನ ಟೈಮು ಅಂತ ಅಂದಾಗ, ಆವಾಗ ಬಿಸಿ ಅನ್ನ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ತುಪ್ಪ, ಇಲ್ಲ ಅಂತಂದರೆ ಉಪ್ಪಿನಕಾಯಿ ಇವೆರಡೂ ಕಲಿಸ್ಕೊಂಡ್ಬಿಟ್ಟು ಊಟ ಮಾಡೋದು. ಅದು ಇಲ್ಲ ಅಂತಂದರೆ ಅವತ್ತಿನ ಮಧ್ಯಾಹ್ನ ಸ್ಕಿಪ್ ಅಡುಗೆ. ಈ ಥರ ಮಾಡ್ಕೊತೀನಿ. ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡ್ಬಿಟ್ಟು, ಪಾತ್ರೆ ಬಿಸಿ ಆದಮೇಲೆ ಎಣ್ಣೆ, ಸಾಸಿವೆ, ಜೀರಿಗೆ ಮತ್ತು ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿರೋಂಥ ಮಸಾಲೆ ಕೂಡ ಹಾಕ್ತೀನಿ. ಹಾಕಿಬಿಟ್ಟು ನೀರನ್ನು ನೋಡಿಕೊಂಡು ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನೋಡ್ಕೊಂಡ್ಬಿಟ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದಿಯುವಾಗ ಮೊಟ್ಟೆನ ಒಡೆದಾಕೋಬೇಕು, ಇಲ್ಲ ಅಂತಂದರೆ ಅದು ಸ್ಪ್ರೆಡ್ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಮೊಟ್ಟೆನ ಒಡೆದಾಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು ಅಂತೇಳಿ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ. ನೀವು ಯಾವ ಥರ ಟ್ರೈ ಮಾಡ್ತೀರಂತ ನನಗೂ ಸ್ವಲ್ಪ ಹೇಳಿ. ಇಲ್ಲಿಗೆ ನಾನು ಪುಟಾಣಿ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಸಿಗೋಣ ಮತ್ತೆ ಹೊಸ ವ್ಲಾಗಲ್ಲಿ. ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ವ್ಲಾಗ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗೋಣ ಮತ್ತೆ ಹೊಸ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.